2024 ಶಿವಮೊಗ್ಗ ಕೋಟೆ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾರ್ಚ್ 12 ಅಂದರೆ ಇಂದು ನಮ್ಮ ಶಿವಮೊಗ್ಗ ನಗರದಲ್ಲಿ ವಿಜೃಂಭಣೆಯ ಹಬ್ಬದ ವಾತಾವರಣ ಕಾಣ್ತಾ ಇದೆ. ಕಾರಣ ಮಾರಿಕಾಂಬಾ ಉತ್ಸವ. ಮೊದಲನೇ ದಿನ ಶಿವಪ್ಪನಾಯಕ ಸರ್ಕಲ್ನ ಗಾಂಧಿ ಬಜಾರ್ ಡೌನ್ನಲ್ಲಿ ಅಂದರೆ ಮಾರಿಕಾಂಬಾ ದೇವಿಯ ತವರು ಮನೆಯಲ್ಲಿ ಮಾರಿಕಾಂಬಾ ದೇವಿಯನ್ನು ಇರಿಸಲಾಗಿದೆ. ಇಲ್ಲಿ ಭಕ್ತರು ಬೆಳಗ್ಗೆಯಿಂದಲೇ ಸಾವಿರಾರು ಜನರು ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಹಾಗೆ ಮಹಾದ್ವಾರದ ಬಳಿ ಸಾಕಷ್ಟು ಜನ ನಿಂತು ಸೆಲ್ಫಿಯನ್ನು ಪಡ್ಕೊಳ್ತಾ ಇದ್ದಾರೆ, ಫೋಟೋವನ್ನು ತಗೊಳ್ತಾ ಇದ್ದಾರೆ. ಮಹಾದ್ವಾರ ಈ ಬಾರಿಯ ವಿಶೇಷ. ತಾಯಿ ಚಾಮುಂಡೇಶ್ವರಿಯ ಒಂದು ಪ್ರತಿಮೆಯನ್ನು ಇಲ್ಲಿ ನಿಲ್ಲಿಸಲಾಗಿದೆ. ತಾಯಿ ಚಾಮುಂಡೇಶ್ವರಿಯ ಪಾದದಲ್ಲಿ ಹುಲಿ ಹಾಗೆ ಮಹಿಷಾಸುರನನ್ನು ವಧಿಸ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ಈ ಒಂದು ಮಹಾದ್ವಾರದಲ್ಲಿ ನಿರ್ಮಿಸಿದ್ದಾರೆ. ಹಾಗೆ ಬಂದಂತಹ ಭಕ್ತರು ತಾಯಿಗೆ ಮಡ್ಲಕ್ಕಿಯನ್ನು ಒಪ್ಪಿಸ್ಲಿಕ್ಕೆ ಆಗಿರಬಹುದು, ಉಡಿಯನ್ನು ತುಂಬಲಿಕ್ಕೆ ಆಗಿರಬಹುದು. ಇಲ್ಲಿ ವರ್ತಕರು ಕೂಡ ಕಾಯಿಯನ್ನು, ಹಣ್ಣನ್ನು, ಹೂವು ಹಾಗೆ ಮಡ್ಲಕ್ಕಿ ಆಗಿರಬಹುದು, ಬಳೆ ಆಗಿರಬಹುದು, ಅರಿಶಿಣ ಕುಂಕುಮ ಆಗಿರಬಹುದು ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಮಾರಾಟ ಮಾಡಲಿಕ್ಕೆ ಇಲ್ಲಿ ವರ್ತಕರು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಜನರು ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಬಂದಂತಹ ಭಕ್ತರು ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಹಾಗಾಗಿ ಅವರಿಗೆ ಬಂದಂತಹ ಭಕ್ತರಿಗೆ ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅಲ್ಲಲ್ಲೇ ಮಜ್ಜಿಗೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಬೆಳಗ್ಗೆಯಿಂದಲೇ ಉಪವಾಸ ಇದ್ದು ಕೂಡ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಗಾಂಧಿ ಬಜಾರ್ನ ಕೆಲವು ವರ್ತಕರ ಸಂಘದವರು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಲ್ಲಿ ನಮ್ಮ ಶಿವಮೊಗ್ಗದ ಜನರು ಮಾತ್ರವಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಯಾರೆಲ್ಲ ಶಿವಮೊಗ್ಗದ ಜನರು ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿದರು ಎಲ್ಲರೂ ಕೂಡ ಇಂದು ದೇವಿಯ ಜಾತ್ರೆಗೆ ಆಗಮಿಸಿ ದೇವಿಯ ಒಂದು ದರ್ಶನವನ್ನು ಪಡಿತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಕಣ್ಣು ದಾಟಿ ಅಂದರೆ ನೀವು ಕಣ್ಣಳತೆಯಲ್ಲೂ ಕೂಡ ಒಂದು ಅಳತೆಯಲ್ಲೂ ಕೂಡ ಕಾಣ್ತಾ ಇದೆ. ಸಾವಿರಾರು ಜನರು ಸರದಿ ಸಾಲಿನಲ್ಲಿ ಬಂದು ದೇವಿಯ ದರ್ಶನವನ್ನು ತಗೊಳ್ತಾ ಇದ್ದಾರೆ. ಈ ರೀತಿ ನಮ್ಮ ಶಿವಮೊಗ್ಗದ ಜಾತ್ರಾ ಮಹೋತ್ಸವ ಮೊದಲನೇ ದಿನದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೆಯೇ ವಿಶೇಷವಾಗಿ ಬಂದಂತಹ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಪಾನಕ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದು ಬೆಳಗಿನ ಒಂದು ದೃಶ್ಯ. ಇದೇ ರೀತಿ ಸಾಯಂಕಾಲದವರೆಗೂ ಕೂಡ ಇಲ್ಲಿ ದೇವಿಯ ಪ್ರತಿಮೆಯನ್ನು, ದೇವಿಯ ಗದ್ದಿಗೆಯನ್ನು ಇರಿಸಲಾಗಿರುತ್ತೆ. ಬೇರೆ ಬೇರೆ ಭಾಗದಿಂದ ಜನರು ಬಂದು ತಾಯಿಗೆ ಮಡ್ಲಕ್ಕಿಯನ್ನು ಒಪ್ಪಿಸ್ತಾರೆ, ಅದರೊಟ್ಟಿಗೆ ಕಾಯಿ ಕುಪ್ಸವನ್ನು ಒಪ್ಪಿಸ್ತಾರೆ. ಅವರು ಹೊತ್ತಂತಹ ಹರಕೆಗಳಿಗೆ ಕಾಣಿಕೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಒಂದಿಷ್ಟು ಮಾಹಿತಿ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.